ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಿನ್ನೆ ವಿಡಿಯೋದಲ್ಲಿ ನಾವು ಕಟ್ಟಿಂಗಲ್ಲಿ ಏನು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೀವಿ ಅದನ್ನು ಹೇಗೆ ಸರಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೆ. ಆದರೆ ಇವತ್ತು ನಾನು ಒಂದು ಸಾದಾ ಬ್ಲೌಸ್ ತೊಗೊಂಡಿದ್ದೀನಿ. ನೀವು ಸ್ಟಿಚಿಂಗಲ್ಲಿ ಏನೆಲ್ಲ ತಪ್ಪು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಅಂದರೆ ಬಿಗಿನರ್ಸ್ ಕಲಿತಾ ಇದ್ದರೆ ಮತ್ತು ಸ್ಟಿಚ್ ಮಾಡ್ತಾ ಇರ್ತಾರೆ, ಬ್ಲೌಸು ಆಲ್ಟ್ರೇಷನ್ನಿಗೆ ಬರ್ತಾ ಇರುತ್ತೆ. ಆ ರೀತಿ ಬರಬಾರ್ದು. ನಾವು ಯಾವ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತೊಂದು ಸಾದಾ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಬ್ಲೌಸ್ ಸ್ಟಿಚಿಂಗ್ ತಗೊಂಡಾಗ ಬ್ಯಾಕು ಮತ್ತು ಫ್ರಂಟ್ ಪಾರ್ಟನ್ನು ನಾವು ನೋಡ್ಕೊಳ್ತೀವಿ. ಫಸ್ಟು ಬ್ಯಾಕು ಮತ್ತು ಫ್ರಂಟ್ ಪಾರ್ಟನ್ನು ನೋಡ್ಕೊಂಡಾಗ ನಾವು ಸ್ಟಿಚ್ ಮಾಡಬೇಕಾಗಿರುವಾಗ ಅಳತೆ ಬ್ಲೌಸನ್ನು ಈ ರೀತಿ ಇಟ್ಬಿಟ್ಟು ನೋಡ್ಕೊಬೇಕು. ಇಲ್ಲ ಅಂದರೆ ನೀವು ಅಳತೆ ಟೇಪನ್ನು ಸಹ ಇಟ್ಟು ನೋಡ್ಕೊಬೇಕು. ಇದು ಇಲ್ಲಿಗೆ ಬಂದಿದೆ, ನಾವು ಸ್ವಲ್ಪ 1/4 ಇಂಚು ಕೆಳಗೆ ಇಟ್ಕೋಬೇಕು. ಇಷ್ಟು ಫೋಲ್ಡಿಂಗಿಗೆ ಹೋಗುವಂಥದ್ದು. ಫಸ್ಟು ನಾವು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡೋದಾದರೆ ನಾನು ಹೇಳಿದೆ ಅಲ್ವಾ, ಇಲ್ಲಿ ಅಳತೆ ಬ್ಲೌಸನ್ನು ಹೇಗೆ ಇಟ್ಬಿಟ್ಟು ನೋಡ್ಕೊಬೇಕು ಅಂತ, ಇದನ್ನು ನೋಡ್ಕೊಬೇಕು. ಮತ್ತು ಇದು ಫ್ರಂಟ್ ಪಾರ್ಟಲ್ಲಿ ನಾವು ಟಕ್ಸನ್ನು ಹಾಕೋದು ಇಂಪಾರ್ಟೆಂಟ್ ಆಗಿರುತ್ತೆ. ಟಕ್ಸನ್ನು ಹಾಕೋದು ಅಂತಂದರೆ ಇದನ್ನು ಈ ರೀತಿ ಮಡ್ಚ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು, ಫಸ್ಟು ಒಂದು ಕಟ್ಟು, ಎರಡನೇದು ಸೆಕೆಂಡು, ಮೂರನೇದು ಈ ರೀತಿ ಕಟ್ ಮಾಡಿಕೊಂಡು, ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಈ ರೀತಿ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಗ್ಯಾಪ್ ಇರಬೇಕು, ಮತ್ತು ಇಲ್ಲಿಂದ ಇಲ್ಲಿಗೆ 2 ಇಂಚು ಗ್ಯಾಪ್ ಇರಬೇಕು. ಈಗ ಇದನ್ನು ಈ ರೀತಿ ಮಾರ್ಕ್ ಮಾಡಿ ತಗೊಳ್ಳೋ ಅಂಥದ್ದು. ಇಷ್ಟು ರೆಡಿ ಆಯಿತು, ಸ್ಟಿಚ್ಚಿಗೀಗ ರೆಡಿ ಆಯಿತು. ಮತ್ತು ಸ್ಟಿಚ್ ಮಾಡೋದಕ್ಕೆ ಮತ್ತೇನು ರೆಡಿ ಮಾಡ್ಕೊಬೇಕು ಅಂದರೆ ಬೆಲ್ಟ್ ಪಟ್ಟಿ ಇಷ್ಟು ಬಟ್ಟೆ ಉಳಿದಿದೆ ಕಟ್ಟಿಂಗಲ್ಲಿ, ನಾನು ಹಾಗೆ ತೆಗೆದಿಟ್ಕೊಂಡಿದ್ದೀನಿ. ಇದು ಬೆಲ್ಟ್ ಪಟ್ಟಿಗೆ ಹಾಕೋಕ್ಕೆ ಎಕ್ಸ್ಟ್ರಾ ಬಟ್ಟೆ, ಇದು ಗುಂಡಿ ಪಟ್ಟಿ, ಕಾಜಾ ಪಟ್ಟಿ, ಮತ್ತು ಇದೆ ಎಕ್ಸ್ಟ್ರಾ ಬಟ್ಟೆ. ಈಗ ಯಾವ ರೀತಿ ಸ್ಪೀಡಾಗಿ ನಾನು ಸ್ಟಿಚ್ ಮಾಡೋದು ಮತ್ತು ನೀವು ಸ್ಟಿಚ್ ಮಾಡುವಾಗ ಏನೆಲ್ಲ ತಪ್ಪುಗಳನ್ನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಫಸ್ಟು ನೀವು ಬ್ಯಾಕಲ್ಲಿ ನೋಡಿ ಇಟ್ಕೊಳ್ಳಿ, ಮತ್ತು ಟಕ್ಸನ್ನು ಈ ರೀತಿ ಹಾಕಿ ಇಟ್ಕೊಳ್ಳಿ. ಈಗ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಬೇಕು. ಸ್ಟಿಚ್ ಮಾಡ್ತಾ ನಾನು ನೀವು ಏನೆಲ್ಲ ಮೆಥಡನ್ನು ಫಾಲೋ ಮಾಡಬೇಕು, ಸರಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈಗ ಏನಾದರೂ ಮನೆಯಲ್ಲೇ ಇದ್ಬಿಟ್ಟು ನಾನು ಟೈಲರಿಂಗ್ ಮಾಡಿಬಿಟ್ಟು ದುಡ್ಡನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ದಿನಕ್ಕೆ 2 ರಿಂದ 3 ಬ್ಲೌಸ್ ಸ್ಟಿಚ್ ಮಾಡಿದರೂ ಸಾಕು ಫ್ರೆಂಡ್ಸ್. ಯಾಕಂದರೆ ನಮ್ಮ ಖರ್ಚಿಗೆ ನಾವು ಮಾಡ್ಕೊಬೋದು. ಫಸ್ಟಿಗೆ ನೀವು ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದನ್ನು ಕಲೀರಿ. ನಂತರ ಬ್ಯಾಕ್ ನೆಕ್ ಡಿಸೈನನ್ನು ಕಲೀರಿ. ಯಾಕಂದರೆ ಬ್ಯಾಕ್ ನೆಕ್ ಡಿಸೈನ್ ನಾವು ಬ್ಲೌಸನ್ನು ನೀಟಾಗಿ ಸ್ಟಿಚ್ ಮಾಡೋದನ್ನು, ಫಿಟ್ಟಿಂಗಾಗಿ ಸ್ಟಿಚ್ ಮಾಡೋದನ್ನು ಕಲೀದೇ ಇದ್ದರೆ ಬ್ಯಾಕ್ ನೆಕ್ ಡಿಸೈನ್ ಮಾಡಿನೂ ವೇಸ್ಟು ಫ್ರೆಂಡ್ಸ್. ಯಾಕಂದರೆ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗ್ತಾಯಿದ್ರೆ, ಹಾರ್ಮೋನ್ ರಿಂಕಲ್ಸ್ ಬರ್ತಾಯಿದ್ರೆ ನೀವು ಬ್ಯಾಕ್ ನೆಕ್ ಡಿಸೈನ್ ಮಾಡಿದ್ರೂ ವೇಸ್ಟು. ಫಸ್ಟು ನೀವು ಪರ್ಫೆಕ್ಟಾಗಿ ಬ್ಲೌಸು ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ. ಏನೇನು ಮೆಥಡನ್ನು ಫಾಲೋ ಮಾಡಿ ಕಲಿಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ. ಎಲ್ಲೂ ಮಿಸ್ ಮಾಡ್ದೇ, ಸ್ಕಿಪ್ ಮಾಡ್ದೇ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ಫುಲ್ ವಿಡಿಯೋದಲ್ಲೂ ನಾನು ಟಿಪ್ಸನ್ನು ಹೇಳ್ತೀನಿ. ಅಂದರೆ ಬ್ಲೌಸು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 20 ನಿಮಿಷದಲ್ಲಿ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಆದರೆ ನಾನು ನಿಮಗೆ ವಿವರಣೆ ಕೊಡ್ತಾ ಟಿಪ್ಸನ್ನು ಹೇಳ್ತಾ ಸ್ಟಿಚ್ ಮಾಡಿದ್ದೀನಿ. ಹಾಗಾಗಿ 30 ನಿಮಿಷ ತಗೊಳ್ತು. ಅಂದರೆ ಮಧ್ಯೆ ನಾನು ಕೆಲವೊಂದು ಟಿಪ್ಸನ್ನು ಸ್ಟಿಚ್ ಮಾಡೋದು ಬಿಟ್ಬಿಟ್ಟು ನಿಮಗೆ ಹೇಳಿದ್ದೀನಿ. ಹಾಗಾಗಿ ಫ್ರೆಂಡ್ಸ್ ನೋಡಿ, ಫಸ್ಟು ನಾನು ಇದು ಎಕ್ಸ್ಟ್ರಾ ಸಾದಾ ಬ್ಲೌಸ್ ಆಗಿರೋದಕ್ಕೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಮಡಚಿ ಹೊಲ್ಕೊಳ್ತಾ ಇದ್ದೀನಿ. ಇವರು ಸ್ವಲ್ಪ ಏಜ್ ಆಗಿರೋದ್ರಿಂದ ಹೆಮ್ಮಿಂಗ್ ಎಲ್ಲೂ ಬೇಡ ನನಗೆ. ಯಾಕಂದರೆ ಬ್ರಷ್ ಮಾಡಿದಾಗ ಹೆಮ್ಮಿಂಗ್ ಬಿಚ್ಚೋಗುತ್ತೆ, ಮತ್ತು ಅದನ್ನು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ನನಗೆ ಮಿಷನ್ ಸ್ಟಿಚ್ಚೇ ಇರಲಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ನಾನು ಬ್ಯಾಕಲ್ಲಿ ಮತ್ತು ಸ್ಲೀವಿಗೆಲ್ಲ ಮಿಷನ್ ಸ್ಟಿಚ್ಚನ್ನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಫ್ರಂಟಲ್ಲಿ ಟಕ್ಸನ್ನು ಹಿಡಿತಿದ್ದೀನಿ. ಪದೇ ನಾನು ಸ್ಟಿಚ್ಚನ್ನು, ದಾರವನ್ನು ಕಟ್ ಮಾಡ್ತಾ ಇರಲ್ಲ. ಹೀಗೆ ನಾನು ಒಂದು ಆಗೋದಕ್ಕೂ ಒಂದು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಆದರೆ ಒಂದ್ಸಲಿ ನೀವು ಅಳತೆ ಬ್ಲೌಸಿನ ಉದ್ದಕ್ಕೂ, ನಾವು ಸ್ಟಿಚ್ ಮಾಡ್ತಿರೋ ಬ್ಲೌಸಿನ ಉದ್ದಕ್ಕೂ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಬೇಕು. ಇವರು 1/4 ಇಂಚು ಮೈ ಉದ್ದ ಇಡೋದಕ್ಕೆ ಹೇಳಿದರು, ಹಾಗಾಗಿ ಇಟ್ಟಿದ್ದೆ. ಈಗ
ಟಕ್ಸನ್ನು ಹಿಡ್ಕೊಬೇಕು. ಫ್ರಂಟಲ್ಲಿ ನಾನು 2 ಫ್ರಂಟಿನ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಕಟ್ ಮಾಡ್ದೇ ಹಾಗೆ ಸ್ಟಿಚ್ ಮಾಡಿ ತೋರಿಸಿದೆ. ಈ ವಿಡಿಯೋದಲ್ಲಿ ಕಟ್ ಮಾಡಿಬಿಟ್ಟು ಹೇಗೆ ಸ್ಟಿಚ್ ಮಾಡೋದು ಅಂತ ಸಹ ತೋರಿಸ್ತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಟಕ್ಸನ್ನು ನೀವು 2 ಸ್ಟಿಚ್ ಬೇಕಾದರೂ ಹಾಕೋಬೋದು. ಆದರೆ ನಾನು ಸ್ಟಾರ್ಟಿಂಗು ಮತ್ತು ಎಂಡಲ್ಲಿ ಗಂಟು ಹಾಕೋದ್ರಿಂದ ಒಂದೇ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನು ಫ್ರಂಟಲ್ಲಿ ಟಕ್ಸ್ ಪೂರ್ತಿ ಹಿಡ್ದಾದ್ಮೇಲೆ ಬೆಲ್ಟ್ ಪಟ್ಟಿನ ಯಾವ ರೀತಿ ಕೊಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ವ್ಯೂವರ್ಸ್ ಕಮೆಂಟ್ ಮಾಡಿದರು ಬೆಲ್ಟ್ ಪಟ್ಟಿ ಬಗ್ಗೆ, ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬೆಲ್ಟ್ ಪಟ್ಟಿನ ಯಾವ ರೀತಿ ಕೊಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನಾನು ಕಟಿಂಗಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡ್ತೀರಾ ಅದನ್ನು ಸರಿ ಮಾಡ್ಕೊಬೇಕು ಅಂತ ಹೇಳಿದ್ದೆ. ಇವತ್ತು ಸ್ಟಿಚಿಂಗಲ್ಲಿ ತುಂಬ ಟಿಪ್ಸ್ ಇದೆ, ಎಲ್ಲೂ ಮಿಸ್ ಮಾಡ್ದೇ ಈ ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್. ನಾನೀಗ ಟೇಪಲ್ಲಿ ಸಹ ಅಳತೆ ಮಾಡಿ ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಯಾರಿಗೆಲ್ಲ ಕನ್ಫ್ಯೂಸ್ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ಟ್ ಪಟ್ಟಿ ಯಾವ ರೀತಿ ಕಟ್ ಮಾಡ್ಕೊಬೇಕು. ಮತ್ತು ಫ್ರೆಂಡ್ಸ್, ನಮ್ಮ ವ್ಯೂವರ್ಸ್ ಕೇಳ್ತಾ ಇದ್ರು, ಅವರಿಗೆ ಬೆಲ್ಟ್ ಪಟ್ಟಿ ತುಂಬ ಜಾಸ್ತಿ ಬರುತ್ತದೆ, ಸೊಂಟದ ತನಕ ಬರುತ್ತಂತೆ, ಯಾಕೆ ಅಂತ ಕೇಳ್ತಿದ್ರು. ನೋಡಿ ಫ್ರೆಂಡ್ಸ್, ನಾನು ಇವಾಗ ಟಕ್ಸ್ ಎಲ್ಲ ಹಿಡಿದ್ಬಿಟ್ಟು ಬ್ಯಾಕ್ ಪಾರ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ರೆಡಿ ಮಾಡ್ತಾ ಇರೋ ಬ್ಲೌಸು ಅಳತೆ ಬ್ಲೌಸ್ಗಿಂತ 1/4 ಇಂಚ್ ಉದ್ದ ಇರಬೇಕು. ಈಗ ಇಲ್ಲಿ ತುಂಬ ಜನ ಮಾಡೋವಂಥ ತಪ್ಪು ಏನು ಅಂತ ಅಂದರೆ, ಅವರು ಕರೆಕ್ಟಾಗಿ ಬೆಲ್ಟ್ ಪಟ್ಟಿನ ನೋಡ್ಕೊಳ್ಳಲ್ಲ. ಇಲ್ಲ ಅಂದರೆ ತುಂಬ ಉದ್ದವಾಗಿ ಇಡ್ತಾರೆ, ಇಲ್ಲ ಅಂದರೆ ತುಂಬ ಶಾರ್ಟಾಗಿ. ಅಂದರೆ ಬೆಲ್ಟ್ ಪಟ್ಟಿ ಇಷ್ಟು ಬರೋಂಗೆ, ಅಂದರೆ ನಾವು ಯಾವತ್ತೂ ಬೆಲ್ಟ್ ಪಟ್ಟಿ ಹೇಳಿದಾಗ ಕರೆಕ್ಟಾಗಿ ಇದ್ರಿಗಿಂತ 1/4 ಇಂಚು ಉದ್ದ ಬರ್ತಾ ಇರಬೇಕು. ಆಗ ಬ್ಲೌಸು ಕರೆಕ್ಟಾಗಿ ಮೈಗೆ ಕರೆಕ್ಟಾಗಿ ಕೂರುತ್ತೆ. ಈಗ ನಾವು ನೋಡಿ ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ಈ ರೀತಿ ಸ್ಟಿಚ್ ಆದಮೇಲೆ ಜೋಡಿಸಿಟ್ಕೊಂಡು ಈ ರೀತಿ ಟೇಪಲ್ಲಿ ಅಳತೆ ಮಾಡ್ಕೊಬೇಕು. ಕರೆಕ್ಟಾಗಿ ಅಂತಂದರೆ 2.25 ಇದೆ, ನಾವು ಇದನ್ನು 3.25 ತಗೊಂಡ್ರೆ ಕರೆಕ್ಟಾಗಿ 3.25ಗೆ ಬರುತ್ತೆ. ಅಂದರೆ ಬ್ಲೌಸ್ ಇಲ್ಲಿದೆ, ಕರೆಕ್ಟಾಗಿ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ, ಆಗ ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಈಗ ಇದು 2.25 ಇದೆ, ನಾವು 3.25 ತಗೊಳ್ತೀವಿ. ಈ ಕಡೆ ಸೈಡಲ್ಲಿ ಎಷ್ಟಿದೆ ನೋಡ್ಕೊಬೇಕು. 2.25 ಇದೆ, 3 ಇಂಚ್ ತಗೋಬೇಕು. 1, 2.25, 3.25. ಇಲ್ಲಿ 2.25 ಇದೆ, 3.25. ಇಲ್ಲಿ 3.25. ಇಲ್ಲಿ 2.25 ಇದೆ, 3 ಇಂಚು ಸಾಕು ಫ್ರೆಂಡ್ಸ್. ಈ ಸೈಡಲ್ಲಿ 3 ಇಂಚು ಸಾಕು. ಈ ರೀತಿ ನೋಡಿಕೊಂಡು ನಾವು ಬೆಲ್ಟ್ ಪಟ್ಟೆನ ರೆಡಿ ಮಾಡಿಟ್ಟಿದ್ವಲ್ಲ, ಅದನ್ನು ನಾನು ಈ ಕ್ರಾಸ್ ಕಟ್ಟಿಂಗ್ ಮಾಡಿದಾಗ ಈ ರೀತಿ ಕ್ರಾಸ್ ಬಟ್ಟೆ ಉಳಿದಿರುತ್ತೆ. ಆ ಕ್ರಾಸ್ ಬಟ್ಟೆಯಲ್ಲಿ ನಾನು ಈಗ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ತೀನಿ. ಈಗ ಇದು ಒಂದೇ ಬಟ್ಟೆಯಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ, ಅಳತೆ ಮಾಡಿಬಿಟ್ಟು. ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಒಟ್ಟು 3 ಬೆಲ್ಟ್ ಪಟ್ಟಿ ಬೇಕಾಗಿರುತ್ತೆ. 3 ಬೆಲ್ಟ್ ಪಟ್ಟಿನೂ ಸಹ ನಾವು ಇದರಲ್ಲೇ ಆಗುತ್ತೆ. ಇದನ್ನೇ ಈಗ ನಾನು ಉದ್ದವಾಗಿ ಹೊಲ್ಕೊಳ್ತೀನಿ. ಬೆಲ್ಟ್ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ನೋಡಿ, ನೀವು ಸ್ಟಿಚ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಈ ಬೆಲ್ಟ್ ಪಟ್ಟಿ ನೀವು ಅಳತೆ ಮಾಡ್ಕೊಳ್ಳುವಾಗ 3/4 ಇಂಚ್ ಜಾಸ್ತಿ ಇಟ್ಕೊಂಡ್ರೆ ಸಾಕು. ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ. ಯಾವುದೇ ಥರ ಸೈಡ್ ಫಿಟ್ಟಿಂಗ್ ಮಾಡುವಾಗ ಏನೂ ತೊಂದರೆ ಆಗೋದಿಲ್ಲ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿ. ಬೆಲ್ಟ್ ಪಟ್ಟಿ ಕಟಿಂಗ್ ಮಾಡಾಯಿತು. ಈಗ ಬೆಲ್ಟ್ ಪಟ್ಟಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಈಗ 3 ಪಟ್ಟಿನೂ ಸಹ ಇದೇ ಬಟ್ಟೆಯಲ್ಲಿ ಸಿಕ್ತು, ನಾನು ಹಾಗಾಗಿ ಇದರಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಕಡಿಮೆ ಇದ್ದರೆ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ 2 ಹಾಕಿ ಮೇನ್ ಫ್ಯಾಬ್ರಿಕ್ 1 ಹಾಕ್ಬೋದು. ಇದರಲ್ಲಿ ಬಟ್ಟೆ ಇತ್ತು, ಹಾಗಾಗಿ 3 ಬಟ್ಟೆನೂ ಇದೇ ಬೆಲ್ಟ್ ಪಟ್ಟಿಯಲ್ಲೇ ಸಿಕ್ತು ಫ್ರೆಂಡ್ಸ್. ನೋಡಿ, ಒಂದನ್ನ ನಾವು ಕರೆಕ್ಟಾಗಿ ಅಳತೆ ಮಾಡಿ ಬೆಲ್ಟ್ ಪಟ್ಟಿನ ಕಟ್ ಮಾಡಿಕೊಂಡ್ರೆ ಮತ್ತು ಉಳಿದಿರೋ 2 ಬಟ್ಟೆನೂ ಸ್ಟಿಚ್ ಮಾಡಿದ್ರ ಮೇಲೆ ಕಟ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಯಾವ ಶೇಪಲ್ಲಿ ಬೆಲ್ಟ್ ಶೇಪ್ ಬಂದಿದೆ ಅದೇ ರೀತಿ ಕಟ್ ಮಾಡ್ಕೊಬೇಕು. ಬೆಲ್ಟ್ನ ಮಿಸ್ ಮಾಡೋದು ಏನು ಅಂತಂದರೆ, ಬೆಲ್ಟ್ ಪಟ್ಟಿನ ಕ್ರಾಸಾಗಿ ಕಟ್ ಮಾಡ್ಕೊಳೋದನ್ನು ಮಿಸ್ ಮಾಡ್ತಾರೆ. ಸ್ಟ್ರೈಟಾಗಿ ಕಟ್ ಮಾಡಿದ್ರೆ ಬ್ಲೌಸು ಫ್ರಂಟಲ್ಲಿ ನೀಟಾಗಿ ಕೂರೋದಿಲ್ಲ. ಈ ರೀತಿ ಸ್ವಲ್ಪ ಕ್ರಾಸ್ ಇರಬೇಕು. ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಬೆಲ್ಟ್ ಪಟ್ಟಿ ನೀಟಾಗಿ ಬರುತ್ತೆ ಮತ್ತು ವೇರ್ ಮಾಡಿದಾಗ ತುಂಬ ನೀಟಾಗಿ ಕೂರುತ್ತೆ ಬ್ಲೌಸು. ಈಗ ನಾನು ಫ್ರೆಂಡ್ಸ್ ಈಗ ಬೆಲ್ಟ್ ಪಟ್ಟಿ ಕಟಿಂಗ್ ಮಾಡಾಯಿತು ಫ್ರೆಂಡ್ಸ್. ಈಗ ಅಸಲಿ
ಸ್ಟಿಚಿಂಗ್ ಇವಾಗ ಸ್ಟಾರ್ಟ್ ಆಗುತ್ತೆ. ಹೇಗಂತ ಅಂದರೆ ನೋಡಿ, ನಾವು ಈ ರೀತಿ ಬೆಲ್ಟ್ ಪಟ್ಟಿ ರೆಡಿ ಮಾಡಿ ಇಟ್ಕೊಂಡ್ವಿ. ಬ್ಲೌಸಲ್ಲಿ ನಾವು ಸ್ಪೀಡಾಗಿ ಸ್ಟಿಚ್ ಮಾಡಬೇಕು ಅಂತ ಅಂದರೆ ನಾವೀಗ ಈಗೇನೆ ಗುಂಡಿ ಪಟ್ಟಿ ಕಾಜಾಪಟ್ಟಿ ರೆಡಿ ಮಾಡಿ ಇಟ್ಕೊಬೇಕು. ಅಂದರೆ ಒಂದು ಸ್ಟಿಚ್ ಆಗ್ತಿದ್ದಂಗೆ ಇನ್ನೊಂದು ಸ್ಟಿಚ್ಗೆ ನಾವು ಕೊಡ್ಕೊತ ಹೋದರೆ ಇನ್ನೂ ಸ್ಪೀಡಾಗಿ ನಮಗೆ ಸ್ಟಿಚಿಂಗ್ ಆಗುತ್ತೆ. ಈಗ ನಾನು ಕಾಜಿ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿನ ಕಟ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ. ಕಾಜಿ ಪಟ್ಟಿ ಬಂದ್ಬಿಟ್ಟು ನಾನು 3 ಅಥವಾ 3.5 ಇಂಚಿಗೂ ಇಟ್ಕೋಬೋದು. ನಾನು 3 ಇಂಚಿಗೆ ಇಟ್ಕೊಳ್ತೀನಿ. 3 ಇಂಚಿಗೆ ಕಾಜಿ ಪಟ್ಟಿನ ಇಟ್ಕೊಳ್ತಿದ್ದೀನಿ. ಹುಕ್ಸ್ ಪಟ್ಟಿನ ನಾನು 2.5ಗೆ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯಾಕೆ ಇದನ್ನ ಕಟ್ ಮಾಡ್ತಿದ್ದೀನಿ ಅಂತ ಅಂದರೆ, ಈಗ ನಾವು ಬೆಲ್ಟ್ ಪಟ್ಟಿ ಹಚ್ಚುವಾಗ್ಲೇ ಹುಕ್ಸ್ ಪಟ್ಟಿನೂ ರೆಡಿ ಮಾಡಿಕೊಂಡು ಒಂದಾದ್ಮೇಲೆ ಒಂದು ಕೊಟ್ಕೊಳ್ತಾ ಹೋದರೆ ಬ್ಲೌಸ್ ಎಷ್ಟು ಸ್ಪೀಡಾಗಿ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡಿ. ಈಗ ಇದು ಬ್ಲೌಸಿನ ಸ್ಲೀವ್ ಸಹ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಅಂದರೆ ಸ್ಟಿಚ್ ಮಾಡ್ತಾನೆ ಯಾವ ರೀತಿ ಬ್ಲೌಸನ್ನು ಹೊಲಿತೀನಿ ಅಂತ ಹೇಳ್ಬಿಟ್ಟು ನೋಡಿ. ಫ್ರೆಂಡ್ಸ್, ಈಗ ನೋಡಿ, ಸ್ಲೀವನ್ನು ಕಟಿಂಗ್ ಮಾಡಬೇಕಾದ್ರೆ ನಾವು ಅಳತೆ ಬ್ಲೌಸ್ ಸ್ಲೀವನ್ನು ಈ ರೀತಿ ಇಟ್ಕೋಬೇಕು. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ 2 ಇಂಚ್ ಉದ್ದ ಇಟ್ಕೋಬೇಕು. ಯಾಕಂದರೆ ಮಡ್ಚಕ್ಕೆ ಬಟ್ಟೆ ಬೇಕಾಗಿರೋದ್ರಿಂದ ನೋಡಿ ಫ್ರೆಂಡ್ಸ್, ನೀವು ಟೇಪಲ್ಲಿ ಅಳತೆ ಮಾಡೋದಾದರೆ ಇದರ ಉದ್ದ ಬಂದುಬಿಟ್ಟು 8.5 ಇದೆ. ಅಳತೆ ಜಾಸ್ತಿ ಇದೆ ಫ್ರೆಂಡ್ಸ್, ಯಾಕಂದರೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಮಡ್ಚಬೇಕು. 10 ಇಂಚ್ ಇದೆ. ನಾನು ಕರೆಕ್ಟಾಗಿ ಅಳತೆ ಬ್ಲೌಸನ್ನೇ ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ತೀನಿ. ಯಾಕಂದರೆ ನಾನು ಈಗಲೇ ಯಾಕೆ ಕಟ್ ಮಾಡ್ಕೊಳ್ತಿದ್ದೀನಿ ಅಂದರೆ, ಇದ್ರ ಜೊತೆಗೇ ನಾನು ಸ್ಲೀವು ಸೈಡ್ ಬಟ್ಟೆ ಅಟ್ಯಾಚ್ ಮಾಡೋದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸ್ಪೀಡಾಗಿ ಬ್ಲೌಸು ಸ್ಟಿಚಿಂಗ್ ಆಗುತ್ತೆ. ಡೌನಿಂಗ್ ಬಂದುಬಿಟ್ಟು 3 ಇಂಚು ತೊಗೋಬೇಕು. ಇಲ್ಲಿ 1.5 ಇಂಚು ಮಡ್ಚೋದಕ್ಕೆ ಉಳಿಯುತ್ತೆ. 1/4 ಇಂಚ್ ಮಡ್ಚಿ ನಾವು ಯಾವತ್ತೂ ಅಳತೆ ಬ್ಲೌಸ್ಗಿಂತ 1/4 ಇಂಚು ಉದ್ದವಾಗಿ ಇಡಬೇಕು. ಈಗ ಶೇಪನ್ನು ಹಾಕ್ಕೊಳ್ತೀನಿ. ನೋಡಿ, ಸ್ಲೀವ್ ಶೇಪು ರೆಡಿ ಆಯಿತು. ಸಾದಾ ಬ್ಲೌಸಿಗಾಗಿರ್ಬೋದು, ಲೈನಿಂಗ್ ಬ್ಲೌಸಿಗಾಗಿರ್ಬೋದು, ನೀವು ಈ ರೀತಿ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಕೊಟ್ಟರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಸೆಕೆಂಡ್ ಶೇಪನ್ನು ತೆಗಿಬೇಕು. ಸೆಕೆಂಡ್ ಶೇಪ್ ತೆಗಿತಾ ಇಲ್ಲಿಗೆ ಎಂಡ್ ಮಾಡಬೇಕು. ಈಗ ಸ್ಲೀವ್ ರೆಡಿ ಆಯಿತು ಫ್ರೆಂಡ್ಸ್. ಈಗ ಎಲ್ಲ ಪಾರ್ಟ್ಸ್ ಕಟಿಂಗ್ ಸಹ ಆಗಿದೆ. ನಾನೀಗ ಸ್ಟಿಚಿಂಗ್ ಹೇಗೆ ಸ್ಪೀಡಾಗಿ ಮಾಡಬೇಕು ಮತ್ತು ಯಾವ್ಯಾವ ಮೆಥಡನ್ನು ಫಾಲೋ ಮಾಡಬೇಕು, ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತಾ ನಿಮಗೆ ಹೇಳ್ಕೊಡ್ತೀನಿ. ಈಸಿಯಾಗಿ ಬೇಗ ತುಂಬ ಸ್ಪೀಡಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದಾದ್ರ ಮೇಲೆ ಒಂದು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಈ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಬ್ಲೌಸು ಬೇಗ ಮುಗಿಯುತ್ತೆ ಮತ್ತು ಬ್ಲೌಸ್ ಹೊಲ್ದಿದ್ದು ಸಹ ಗೊತ್ತಾಗಲ್ಲ. ಫಸ್ಟ್ ನಾವು ಬೆಲ್ಟ್ ಪಟ್ಟಿನ 2 ಬಟ್ಟೆ ಇರುತ್ತಲ್ಲ ಅದನ್ನು ಮೇಲ್ಭಾಗಕ್ಕೆ ಬರೋ ಹಾಗೆ ಕೊಡಬೇಕು. 2 ಬೆಲ್ಟ್ ಪಟ್ಟಿನೂ ಹಾಗೆ ಕೊಡಬೇಕು. ಥ್ರೆಡ್ಡನ್ನು ಕಟ್ ಮಾಡೋದಕ್ಕೆ ಹೋಗಬಾರ್ದು. ನೋಡಿ ಫ್ರೆಂಡ್ಸ್, ಈ ಥರ ಬೆಲ್ಟ್ ಪಟ್ಟಿನ ಕೊಟ್ಕೋಬೇಕು. ನೆಕ್ಸ್ಟು ಸ್ಲೀವು ಸ್ವಲ್ಪ ಮಡಚಿ ಈ ರೀತಿ ಸ್ಟಿಚ್ ಮಾಡಿ. ನಾನು ಇದೇ ರೀತಿಯೇ ಹೊಲಿದು ಬೇಗ ಬ್ಲೌಸನ್ನು ಹೊಲಿತೀನಿ. ತುಂಬ ಕಡಿಮೆ ಟೈಮಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದ್ಸಲಿ ಈ ರೀತಿ ಥ್ರೆಡ್ಡನ್ನು ಕಟ್ ಮಾಡ್ಬೋದು. ನಾನು ಫಸ್ಟಿಗೆ ಟೈಲರಿಂಗ್ ಕಲಿತಾಗ ನಾನು ಒಂದು ಶಾಪಿಗೆ ಟೈಲರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಆಗ ಅವರು ಪದೇ ಥ್ರೆಡ್ ಕಟ್ ಮಾಡಿದ್ರೆ ಬೈತಾ ಇದ್ರು. ಹಾಗಾಗಿ ನಾನು ಈ ರೀತಿ ಹಾಗೇ ಸ್ಟಿಚ್ ಮಾಡಿ ಅಭ್ಯಾಸ ಆಗಿದೆ. ಹಾಗಾಗಿ ನಾನು ಅದೇ ರೀತಿ ಸ್ವಲ್ಪ ಸ್ಟಿಚ್ ಮಾಡೋದು ಜಾಸ್ತಿ. ಆದರೆ ಅದು ಬೇಗ ಆಗುತ್ತೆ. ಆದರೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾಯಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಂದರೆ ಒಂದೇ ಪ್ರಕಾರವಾಗಿ ಹೊಲಿಯೋದಕ್ಕೂ ಎಲ್ಲ ಮಿಕ್ಸಪ್ ಆಗಿ ಹೊಲಿಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗದೇ ಸ್ಟಿಚ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಾವು ನೋಡಿ, ಸ್ಲೀವ್ ಉದ್ದನ ಒಂದ್ಸಲಿ ನೋಡ್ಕೊಬೇಕು. ಮಡ್ಚೋಕ್ಕಿಂತ ಮುಂಚೆ 2 ಸರಿ ನೀವು ಬ್ಲೌಸ್ ಅಳತೆನ ನೋಡಿಕೊಂಡು ನೀವು ಸ್ಟಿಚ್ ಮಾಡೋದು ಒಳ್ಳೆಯದು. ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾ ಇದ್ದರೆ ಫ್ರೆಂಡ್ಸ್, ಮನೆಯಲ್ಲೇ ಇದ್ಬಿಟ್ಟು ನಾವು ಮನೆ ಕೆಲಸನೆಲ್ಲ ಮಾಡಿಕೊಂಡು ನಮ್ಮ ಕೆಲಸನೆಲ್ಲ ಮಾಡಿಕೊಂಡು ಈ ರೀತಿ ದಿನಕ್ಕೆ 3 ಬ್ಲೌಸ್ ಸ್ಟಿಚ್ ಮಾಡಿಕೊಂಡ್ರೂ ಸಾಕು. ನಮ್ಮ ಖರ್ಚಿಗೆ ಅಮೌಂಟನ್ನು ನಾವು ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈಗ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಬೆಲ್ಟ್ ಪಟ್ಟಿ ಈ ರೀತಿ ಉಲ್ಟಾ ಮಾಡಿ ಈಗ ಗುಂಡಿ ಪಟ್ಟಿ ಕಾಜಾಪಟ್ಟಿ ಕೊಡೋದಕ್ಕೆ ನಾನು ರೆಡಿ ಮಾಡ್ಕೊಳ್ತೀನಿ. ತುಂಬ ಬೇಗ
ಸ್ಟಿಚ್ ಆಗಿದೆ. ಸಾದಾ ಬ್ಲೌಸ್ ಅಂತೂ ತುಂಬ ಸ್ಪೀಡಲ್ಲಿ ಸ್ಟಿಚಿಂಗ್ ಆಗುತ್ತೆ. ಲೈನಿಂಗ್ ಬ್ಲೌಸು ಸಹ ಇದೇ ಮೆಥಡಲ್ಲಿ ಸ್ಟಿಚ್ ಮಾಡಿ ನೋಡಿ ಫ್ರೆಂಡ್ಸ್. ಗುಂಡಿ ಪಟ್ಟಿ ಕಾಜಾಪಟ್ಟಿ ಕೊಡೋದಕ್ಕಿಂತ ಮುಂಚೆ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಬೇಕು. ಈಗ ಇಲ್ಲೇ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಜಾಯಿಂಟು ಅಷ್ಟೇ, ನೀವು ತಪ್ಪದೇನೆ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಗಂಟನ್ನು ಹಾಕೋದು ಮರಿಬೇಡಿ. ನೋಡಿ ಫ್ರೆಂಡ್ಸ್, ನಾನು 2 ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಶೋಲ್ಡರಲ್ಲಿ. ನಾನು ತಿಳಿಸ್ಕೊಟ್ಟಿರೋಂಥ ಮೆಥಡನ್ನೆಲ್ಲ ನೀವು ಸ್ಟಿಚ್ಚಿಂಗಲ್ಲಿ ಬಳಸ್ಕೊಂಡ್ರೆ ಸ್ಟಿಚ್ಚಿಂಗ್ ತುಂಬ ನೀಟಾಗಿ ಬರುತ್ತೆ ಮತ್ತು ಸ್ಪೀಡಾಗಿ ಹೊಲಿಬೋದು. ಮತ್ತು ಏನೇ ತಪ್ಪುಗಳಾದರೂ ಪ್ರತಿಯೊಂದು ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ನಾನು ಏನು ಹೇಳ್ಕೊಡ್ತೀನೋ ಅದೆಲ್ಲ ಪಾಯಿಂಟನ್ನು ಸಹ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ನಾನು ನೋಡಿ ಟೇಪಲ್ಲಿ ಸಹ ಒಂದ್ಸಲಿ ಚೆಕ್ ಮಾಡಿಕೊಂಡೆ. ಈಗ ಬ್ಲೌಸಿನ ಅಗಲಕ್ಕೆ ಬಟ್ಟೆ ಕಡಿಮೆ ಆಗ್ತಾ ಇದೆ, ಹಾಗಾಗಿ ನಾನೀಗ ಬಟ್ಟೆನ ಜಾಯಿಂಟ್ ಮಾಡ್ಕೊಳ್ತಿದ್ದೀನಿ ಸೈಡು. ನಾನು ಗುಂಡಿ ಪಟ್ಟಿ ಕಾಜಾಪಟ್ಟಿ ಕೊಡ್ಕೊಳ್ತಾನೆ ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್. ಈ ರೀತಿ ಸ್ಲೀವಿಗೆ ಬಟ್ಟೆನ ಕೊಟ್ಕೊಳ್ತಿದ್ದೀನಿ. ಹಾಗೆ ಗುಂಡಿ ಪಟ್ಟಿ ಕಾಜಾಪಟ್ಟಿನೂ ಕೊಟ್ಕೊಳ್ತಾ ಇದ್ದೀನಿ ನೋಡಿ. ಕಾಜಿ ಪಟ್ಟಿಗೆ 3 ಇಂಚು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೊಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಒಂದೇ ಸಲ ಸ್ಟಿಚ್ ಮಾಡಿಕೊಂಡು ಅಷ್ಟು ಕಟ್ ಮಾಡ್ಕೊಳ್ತೀನಿ. ಇದರಿಂದ ತುಂಬ ಸಮಯ ಸೇವ್ ಆಗುತ್ತೆ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಮಾಡಿ ಮತ್ತು ಕಟಿಂಗ್ ಕ್ಲಾಸು ಮಾಡಿ ಮತ್ತು ಮನೆ ಕೆಲಸನೂ ಮಾಡಿಕೊಂಡು ದಿನಕ್ಕೆ 3ರಿಂದ 4 ಬ್ಲೌಸು, ಇನ್ನೂ ಜಾಸ್ತಿ ಇದ್ದರೂ ಸಹ ಹೊಲಿತೀನಿ. ಹೀಗೆ ಈ ಮೆಥಡನ್ನು ಫಾಲೋ ಮಾಡಿ ನಾನು ಸ್ಟಿಚ್ ಮಾಡ್ತೀನಿ. ಮತ್ತು ಮಧ್ಯ ಮಧ್ಯ ನನಗೆ ಫಿಟ್ಟಿಂಗ್ ಟಾಪ್ಗಳು ಬರ್ತಾ ಇರುತ್ತೆ, ಅದನ್ನು ಮಾಡಿಕೊಂಡು ಬ್ಲೌಸ್ ಸ್ಟಿಚಿಂಗು ಮಾಡಿಕೊಂಡು ನಾನು ತುಂಬ ಅರ್ನ್ ಮಾಡ್ತೀನಿ. ನನಗೆ ಟೈಲರಿಂಗ್ ಕೆಲಸದಿಂದ ತುಂಬ ಹೆಲ್ಪ್ ಆಗಿದೆ ನೋಡಿ ಫ್ರೆಂಡ್ಸ್. ನೀವೇನಾದರೂ ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡಬೇಕು ಅಂತ ಇದ್ದರೆ ಈ ರೀತಿ ಮೆಥಡನ್ನೆಲ್ಲ ಫಾಲೋ ಮಾಡಿ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಯಾವುದಕ್ಕೂ ಹೆದರಬೇಡಿ, ಧೈರ್ಯವಾಗಿ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮಗೆ ಗ್ಯಾರಂಟಿ ಸ್ಟಿಚ್ ಮಾಡೋದು ಬರುತ್ತೆ. ಫಸ್ಟು ನಿಮ್ಮದು, ಆಮೇಲೆ ಅಕ್ಕಪಕ್ಕ ಮನೆಯವ್ರದ್ದು, ಹೀಗೆ ಬ್ಲೌಸನ್ನು ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಬ್ಲೌಸ್ ಸ್ಟಿಚಿಂಗ್ ತುಂಬ ಈಸಿ ಇರುತ್ತೆ, ತುಂಬ ಮೆಥಡ್ ಇದೆ. ನನ್ನ ವಿಡಿಯೋದಲ್ಲೇ ನಾನು 2-3 ಮೆಥಡಲ್ಲಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಉಕ್ಸ್ ಪಟ್ಟಿನೂ ಮಾಡ್ಕೊಳ್ತಾ ನಾನು ಸ್ಲೀವ್ನು ಬಟ್ಟೆ ಜಾಯಿಂಟ್ ಮಾಡ್ಕೊಳ್ತಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ಒಟ್ಟೊಟ್ಟಿಗೆ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಉಕ್ಸ್ ಪಟ್ಟಿ ರೆಡಿ ಆಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡೋವಾಗ ಏನೆಲ್ಲ ಮೆಥಡ್ ಫಾಲೋ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸ್ಲೀವಿಗೆ ಬಟ್ಟೆ ಕಡಿಮೆ ಆಗ್ತಿರೋದ್ರಿಂದ 4 ಸೈಡಲ್ಲೂ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಶೇಪ್ ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನೀವು ಈ ರೀತಿ ಸ್ಟ್ರೈಟ್ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ನಂತರ ಸ್ಲೀವನ್ನು ಶೇಪು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಈಗ ಸ್ಲೀವ್ ಶೇಪನ್ನು ನೀಟಾಗಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಸ್ಟಿಚಿಂಗ್ ನಮ್ಮದು ಪರ್ಫೆಕ್ಟಾಗಿ ನೀಟಾಗಿ ಬರಬೇಕು ಅಂದರೆ ನಾವು ಜಾಸ್ತಿ ಸ್ಟಿಚಿಂಗ್ ಮಾಡಬೇಕು. ನಾವು ತಿಂಗಳಿಗೊಂದ್ಸತಿನೋ 2 ತಿಂಗಳಿಗೊಂದ್ಸತಿನೋ ಯಾವಾಗಲೂ ಬ್ಲೌಸನ್ನು ಹೊಲಿತೀವಿ ಅಂದರೆ ಆಗಲ್ಲ. ನೀವು ಪರ್ಫೆಕ್ಟ್ ಟೈಲರ್ ಆಗಬೇಕು ಅಂದರೆ ದಿನ ಸ್ಟಿಚ್ ಮಾಡಬೇಕು. ಆಗ ನಿಮಗೆ ಬ್ಲೌಸಲ್ಲಿ ಆಗೋವಂಥ ತಪ್ಪುಗಳು ಗೊತ್ತಾಗುತ್ತೆ. ಬ್ಲೌಸಲ್ಲಿ ತುಂಬ ಜನ ಮಾಡುವಂಥ ತಪ್ಪುಗಳನ್ನು ನಾನು ಇವಾಗ ಹೇಳ್ತೀನಿ. ಅಂದರೆ ಏನು ಮಾಡ್ತಾರೆ ಅಂದರೆ ಬ್ಲೌಸ್ ಎಲ್ಲ ಹೊಲಿತಾ ಇರ್ತಾರೆ, ಆದರೆ ಅವರಿಗೆ ಸೈಡ್ ಫಿಟ್ಟಿಂಗ್ ಸರಿ ಬರ್ತಾ ಇರಲ್ಲ. ಯಾಕೆ ಅಂತ ಹೇಳಿ ನಾನು ಹೇಳ್ತೀನಿ. ಮತ್ತು ಈ ಹುಕ್ಸು ಮತ್ತು ಕಾಜಾಪಟ್ಟಿ ಹೊಲಿದಾದ್ಮೇಲೆ ತುಂಬ ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಅದು ಯಾಕೆ ಅಂತಲೂ ಸಹ ನಾನು ಹೇಳ್ತೀನಿ. ಏನೇ ಇಲ್ಲ ಫ್ರೆಂಡ್ಸ್, ಸಣ್ಣ ಪುಟ್ಟ ಮಿಸ್ಟೇಕ್ ಅದನ್ನು ನೀವು ಸ್ಟಿಚ್ ಮಾಡುವಾಗ ಸರಿ ಮಾಡಿಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇದೀಗ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವತ್ತೂ ನಾವು ಸ್ಟಿಚ್ ಮಾಡುವಾಗ ರಿಂಗ್ ಪಟ್ಟಿಗಿಂತ ಹುಕ್ಸ್ ಪಟ್ಟಿ ಸ್ವಲ್ಪ ಜಾಸ್ತಿ ಬಂದೇ ಬರುತ್ತೆ. ಅದು ಸ್ಟಿಚ್ ಮಾಡುವಾಗ ಆಗುತ್ತೆ. ನೀವು ಫಸ್ಟ್ ಸ್ಟಾರ್ಟಿಂಗಲ್ಲೇ ನೀವು ಇಲ್ಲಿ ಹಿಡಿದ್ಬಿಟ್ಟು ನೀವು ಕರೆಕ್ಟ್ ಮಾಡ್ಕೊಬೋದು. ಆದರೆ ನಾನು ಇವತ್ತು ಈ ಪ್ರಾಬ್ಲಮನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು
ಈ ರೀತಿ ಉದ್ದ ಬಂತು ಅಂತಂದರೆ ನೀವು ಹಾಗೇ ಸ್ಟಿಚ್ ಮಾಡಬಾರ್ದು, ಸ್ವಲ್ಪ ಕ್ರಾಸಾಗಿ ಈ ರೀತಿ ಕಟ್ ಮಾಡಿಕೊಂಡು ನೋಡಿಕೊಂಡು ಪೈಪಿಂಗನ್ನು ಕೊಡಬೇಕು. ಹಾಗೆ ಕೊಟ್ಟರೆ ಸ್ಟಿಚ್ ಆದಮೇಲೆ ಇದು ತುಂಬ ವ್ಯತ್ಯಾಸ ಬಂದಿರುತ್ತೆ. ಮತ್ತು ತುಂಬ ಜನ ಮಾಡುವಂಥ ತಪ್ಪು ಏನು ಅಂತಂದರೆ ಈ ರೀತಿ ಬ್ಲೌಸು ಎಲ್ಲ ರೆಡಿ ಆದಮೇಲೆ ಸ್ಲೀವನ್ನು ಕೊಡೋಕ್ಕಿರುವಾಗಲೇ ಈ ರೀತಿ ನಾವು ನೋಡ್ಕೊಬೇಕು. ಇಲ್ಲಿ ಹಾರ್ಮೋಲ್ ಅಂದರೆ ನೋಡಿ ಫ್ರೆಂಡ್ಸ್, ಇದು ಕರೆಕ್ಟಾಗಿ ನೋಡ್ಕೊಬೇಕು. ಇದೇನಾದರೂ ಚೂರು ಡಿಫ್ರೆನ್ಸ್ ಬರ್ತಾ ಇತ್ತು ಅಂತಂದರೆ ನೀವು ಕರೆಕ್ಟಾಗಿ ಒಂದು ಸತಿ ಎಳೆದ್ಬಿಟ್ಟು ಇಟ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ನೀವು ಏನಾದರೂ ಡಿಫ್ರೆನ್ಸ್ ಬರ್ತಾ ಇತ್ತು ಅಂತ ಅಂದರೆ ಈ ರೀತಿ ಕಟ್ ಮಾಡಿ ನೋಡ್ಕೊಬೇಕು. ಮತ್ತು ಎರಡನೇದಾಗಿ ಸೈಡ್ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬರಬೇಕು, ಬ್ಲೌಸ್ ಕರೆಕ್ಟಾಗಿ ಬರಬೇಕು ಅಂತಂದರೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ನೀವು ಈ ರೀತಿ ನೋಡ್ಕೊಂಡು ಆದಮೇಲೆ ಒಂದ್ಸಲಿ ಅಳತೆ ಬ್ಲೌಸನ್ನು ತಗೊಂಡು ಎದೆ ಸುತ್ತಳತೆ ಎಷ್ಟಿದೆ ಮತ್ತು ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಪ್ರತಿ ಸಲಿನೂ ಸಹ ಚೆಕ್ ಮಾಡಬೇಕು. ಚೆಕ್ ಮಾಡಿ ಸ್ಲೀವ್ ಕೊಟ್ಟಾಗ ಸೈಡ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ಇದರ ಎದೆ ಸುತ್ತಳತೆ ಬಂದುಬಿಟ್ಟು 9.5 ಇದೆ. ನಾವು ಎದೆ ಸುತ್ತಳತೆ 9.5ಗೆ ಮಾರ್ಕ್ ಮಾಡೋಣ. ಮತ್ತು ಈ ಬ್ಲೌಸಿನ ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಳತೆ ಬ್ಲೌಸಲ್ಲಿ ನೋಡೋಣ. ಇಲ್ಲಿ ನಾವು ಸ್ಟಿಚ್ ಮಾಡಿದ್ದೀವಿ, ಇಲ್ಲಿಂದ ಹಿಡಿಬೇಕು. ಕರೆಕ್ಟಾಗಿ ಇಲ್ಲಿಗೆ ಬರ್ತಾ ಇದ್ರೆ ನಿಮ್ಮದು ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಅಂತ ಫ್ರೆಂಡ್ಸ್. ಎಲ್ಲಾದರೂ ನೀವು ಹಾರ್ಮೋಲ್ ರೌಂಡಿಂಗ್ ನೋಡಿದಾಗ ಹಾರ್ಮೋಲ್ ರೌಂಡಿಂಗ್ ಇಲ್ಲಿ ಬಂದು ಎದೆ ಸುತ್ತಳತೆ ಏನಾದರೂ ಇಲ್ಲಿಗೆ ಬರ್ತಾ ಇದ್ದರೆ ನೀವು ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಿಮಗೆ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಸ್ಟ್ರೈಟಾಗಿ ಬರಬೇಕು ಅಂತ ಅಂತಿದ್ರೆ ನೀವು ಸ್ಲೀವನ್ನು ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ಈ ರೂಲ್ಸನ್ನು ಫಾಲೋ ಮಾಡಬೇಕು. ಏನು ಅಂದರೆ ಹಾರ್ಮೋಲ್ ರೌಂಡಿಂಗು ಫಸ್ಟು ಚೆಕ್ ಮಾಡ್ಕೊಬೇಕು. ಅಂದರೆ ಸ್ಲೀವ್ ಹಚ್ಚೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಇಲ್ಲಿಗೆ ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ಸ್ಟಿಚ್ಚು ಎದೆ ಸುತ್ತಳತೆಯೂ ಸಹ ಅಲ್ಲಿಗೆ ಬರ್ತಾ ಇದೆ. ಹೀಗೆ ಬಂದಾಗ ಸೈಡ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ಮತ್ತು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ಈ ಸೈಡಲ್ಲಿರೋ ಇಷ್ಟು ಪಾರ್ಟು ಕರೆಕ್ಟಾಗಿ ಇರಬೇಕು. ಇದು ಒಂದು ಜಾಸ್ತಿ ಹೀಗಿದ್ದು ನೀವು ಸ್ಲೀವನ್ನು ಅಟ್ಯಾಚ್ ಮಾಡಿದ್ರಿಂದ ಸೈಡ್ ಫಿಟ್ಟಿಂಗ್ ಟೈಮಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಈ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ, ಬ್ಲೌಸು ಸಹ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಅಂದರೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ನೆನ್ಪಿಟ್ಕೊಂಡು ನೀವು ಸ್ಲೀವ್ ಅಟ್ಯಾಚ್ ಮಾಡಿ. ಮತ್ತು ಸ್ಲೀವ್ ಅಟ್ಯಾಚ್ ಮಾಡುವಾಗ ಈ ಕಡೆ ಅರ್ಧ ಮಾಡಿದ್ರು ಓಕೆ. ಆದರೆ ಹೀಗೆ ಇಟ್ಕೊಂಡಾಗ ಜಾಸ್ತಿ ಈ ರೀತಿ ನಾವು 1/4 ಇಂಚಲ್ಲಿ ತೆಗ್ದಿರೋದನ್ನು ಮುಂಭಾಗದಲ್ಲಿ ಇಡಬೇಕು. ಕಡಿಮೆ 4 ಪೀಸ್ ಕಟ್ ಮಾಡಿದ್ದು ಹಿಂಭಾಗದಲ್ಲಿ ಬರಬೇಕು. ಈ ರೀತಿ ನೋಡಿಕೊಂಡು ನೀವು ಸ್ಲೀವ್ ಅಟ್ಯಾಚ್ ಮಾಡಿ. ಮತ್ತು ನೆಕ್ಕೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್. ಆಗ ಸೈಡ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ಈ ರೀತಿ ತಪ್ಪನ್ನು ತುಂಬ ಜನ ಮಾಡ್ತಿರ್ತಾರೆ, ಸೈಡ್ ಫಿಟ್ಟಿಂಗ್ ಬರ್ತಾ ಇರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ ಅವರಿಗೆ ಆಗ್ತಾ ಇರೋ ಪ್ರಾಬ್ಲಮ್ ಇದು. ಹಾಗಾಗಿ ನಾನು ಇದು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. ನಾವು ಎದೆ ಸುತ್ತಳತೆ ಮತ್ತು ಹಾರ್ಮೋಲ್ ರೌಂಡಿಂಗು, ಯಾಕಂದರೆ ಒಂದೊಂದ್ಸಲಿ ಹಾರ್ಮೋಲು ಜಾಸ್ತಿ ತೊಗೊಂಡಿರ್ತಾರೆ, ಕಡಿಮೆ ತೊಗೊಂಡಿರ್ತಾರೆ. ಅಂದರೆ ಅವರಿಗೆ ಎಷ್ಟು ಅಳತೆಗೆ ಎಷ್ಟು ತೊಗೋಬೇಕು ಅಂತ ಕನ್ಫರ್ಮ್ ಇರೋಲ್ಲ. ಅಳತೆ ಬ್ಲೌಸು ಮಿಸ್ ಆಗಿದ್ರು ಸಹ ಆ ರೀತಿ ಆಗುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡಿ ಫ್ರೆಂಡ್ಸ್. ಈಗ ಸ್ಲೀವನ್ನು ಅಟ್ಯಾಚ್ ಮಾಡ್ತೀವಿ ಫ್ರೆಂಡ್ಸ್. ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಇರ್ತಾರೆ. ಸ್ಲೀವನ್ನು ಅಟ್ಯಾಚ್ ಮಾಡುವಾಗ ತಪ್ಪು ಮಾಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾವೀಗ ಸ್ಲೀವ್ ಅಟ್ಯಾಚ್ ಮಾಡುವಾಗ ನಾವು ಆರಾಮಾಗಿ ಈ ರೀತಿ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಅದೇ ನಾವು ಸ್ಲೀವನ್ನು ಆಗಲಿ ಜಾಸ್ತಿ ಎಳೆದಾಗ ನಾವು ಉಲ್ಟಾ ಮಾಡಿದಾಗ ತುಂಬ ನೆರಿಗೆ ಬರುತ್ತೆ. ವೇರ್ ಮಾಡಿದಾಗ ನೆರಿಗೆ ಬಂದಿರುತ್ತೆ ತುಂಬ ಜನಕ್ಕೆ. ಅದು ಯಾಕಂದರೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ತುಂಬ ಎಳೆದಿರ್ತಾರೆ. ಎಳೆದು ಸ್ಟಿಚ್ ಮಾಡೋದ್ರಿಂದ ಬ್ಲೌಸು ನೀಟಾಗಿ ಬರಲ್ಲ. ನೋಡಿ, ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ಯಾಕಂದರೆ ಈಗ ತುಂಬ ಬಟ್ಟೆ ಸ್ಮೂತ್ ಇರೋದ್ರಿಂದ ಈ ರೀತಿ ಯಾವುದೇ ಕೆಲವೊಬ್ಬರು ಹೊಲದಲ್ಲಿ ತುಂಬ ರಿಂಕಸ್ ಇದೆ. ಯಾಕಂದರೆ ಅವ್ರು ಕೊಡುವಾಗ ತುಂಬ ಎಳೆದು ಕೊಟ್ಟಿರ್ತಾರೆ. ಆ ರೀತಿ ಯಾವ ರೀತಿ ತಪ್ಪನ್ನು ಮಾಡೋದಕ್ಕೆ ಹೋಗ್ತೀವಿ. ಆರಾಮಾಗಿ ಈ ರೀತಿ ಬ್ಲೌಸನ್ನು ಇಟ್ಟು ಹೀಗೆ ಸ್ಟಿಚ್ ಮಾಡಿ. ಯಾಕಂದರೆ ತುಂಬ ಎಳೆದಾಗ ಬ್ಲೌಸು ಸ್ಲೀವು ಕರೆಕ್ಟಾಗಿ ಈ ರೀತಿ ಬರೋದಿಲ್ಲ. ನೀಟಾಗಿ ಇಟ್ಬಿಟ್ಟು ಆರಾಮಾಗಿ ಕೊಡಿ. ಮತ್ತು ಈ ರೀತಿ ಎಕ್ಸ್ಟ್ರಾ ನಾವು ಹಚ್ಚಿರ್ತೀವಲ್ಲ ಬಟ್ಟೆ ಫ್ಯಾಬ್ರಿಕ್ಕು ಕರೆಕ್ಟಾಗಿ ಕಟ್ ಮಾಡಿಕೊಂಡು
ಈ ರೀತಿ ಹಿಡಿದು ನೋಡಿ ಫ್ರೆಂಡ್ಸ್, ನಾನು ಹೇಳ್ದೆಲ್ಲ ಆ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ನೋಡಿ ಈ ರೀತಿ ಕರೆಕ್ಟಾಗಿ ಬಂದಿರುತ್ತೆ. ಕೆಲವೊಬ್ಬರು ನಾನು ಸ್ಲೀವ್ ಅಟ್ಯಾಚ್ ಮಾಡಾದ್ಮೇಲೆ ನಮ್ಮ ಕ್ಲಾಸ್ ಸ್ಟೂಡೆಂಟೇ ನೋಡಿರ್ತೀನಿ ಈ ರೀತಿ ಎಲ್ಲ ಬರ್ತಾ ಇರುತ್ತೆ, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ತರ್ತಾರೆ. ಆಗ ನಾನು ಸ್ಲೀವನ್ನು ಬಿಚ್ಚಿಬಿಟ್ಟು ನೀವು ಕರೆಕ್ಟ್ ಮಾಡಿಕೊಂಡು ನೀವು ಸ್ಲೀವನ್ನು ಅಟ್ಯಾಚ್ ಮಾಡಿ. ಯಾಕಂದರೆ ನಾವು ಸ್ಲೀವು ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ನಾವು ಇಲ್ಲಿ ನೋಡ್ಕೊಂಡಿರಲ್ಲ. ಯಾಕಂದರೆ ಒಂದು ಕಡೆ ಸ್ವಲ್ಪ ಜಾಸ್ತಿ ಬಟ್ಟೆ ಇರುತ್ತೆ, ಈ ಕಡೆ ಕಡಿಮೆ ಇರೋದ್ರಿಂದ ಸ್ಲೀವ್ ಹಾಗೇನೆ ಟೈಟ್ ಮಾಡಿ ಸೈಡ್ ಫಿಟ್ಟಿಂಗ್ ವೇಳೆಯಲ್ಲಿ ಒಂದು ಕಡೆ ತುಂಬ ಉದ್ದ ಒಂದು ಕಡೆ ಗಿಡ್ಡ ಬರ್ತಾ ಇರುತ್ತೆ. ಆಗ ಏನು ಮಾಡೋದಕ್ಕೂ ಆಗೋದಿಲ್ಲ. ಮತ್ತು ಇಲ್ಲೂ ಸಹ ಪ್ಲಸ್ ಮಾರ್ಕು ಬರೋದಿಲ್ಲ. ಪ್ಲಸ್ ಮಾರ್ಕ್ ಕರೆಕ್ಟಾಗಿ ಬರಬೇಕು. ಸ್ಲೀವ್ ಅಂದರೆ ಇಡೀ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಹಾರ್ಮೋಲ್ ಮತ್ತು ಎದೆ ಸುತ್ತಳತೆಲ್ಲ ನೋಡಿಕೊಂಡು ಫಸ್ಟೇ ನೋಡಿಕೊಂಡು ರೆಡಿ ಮಾಡ್ಕೋಬೇಕು. ಯಾಕಂದರೆ ಕೆಲವು ಸರಿ ನಾವು ಬೆಲ್ಟ್ ಪಟ್ಟಿನ ಉದ್ದ ಕೊಟ್ಟಿರ್ತೀವಿ ಮತ್ತು ಇಲ್ಲ ತುಂಬ ಗಿಡ್ಡ ಕೊಟ್ಟಿರ್ತೀವಿ. ಆಗ ಎರಡು ಡಿಫ್ರೆಂಟ್ ಬರ್ತಾ ಇರುತ್ತೆ, ಬ್ಯಾಕು ಫ್ರಂಟು ನೋಡಿಕೊಂಡು ಮಾಡಿದರೆ ಆಯಿತು. ಮತ್ತು ಇನ್ನೊಂದು ಟಿಪ್ಸ್ ಹೇಳಬೇಕು ಅಂದರೆ ನಾವು ಇದೆರಡು ಫ್ರಂಟು ಬ್ಯಾಕು ನೋಡ್ಕೊಂಡಾಗ ಚೂರು ಅಂದರೆ ಅರ್ಧ ಇಂಚು 1/4 ಇಂಚು ವ್ಯತ್ಯಾಸ ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ನೀವೇನು ತಪ್ಪು ಮಾಡಿಲ್ಲ ಅಂತ. ಆದರೆ ನೀವು ತುಂಬ 1 ಇಂಚು ಇದಕ್ಕೂ ಗ್ಯಾಪ್ ಇತ್ತು ಅಂದರೆ ನೀವೇನೋ ಬ್ಲೌಸಲ್ಲಿ ಸ್ಟಿಚ್ ಮಾಡುವಾಗ ತಪ್ಪು ಮಾಡಿದ್ದೀರಾ ಅಂತಲೇ ಅರ್ಥ. ಯಾಕಂದರೆ ಬೆಲ್ಟ್ ಪಟ್ಟಿ ಆಗಿರ್ಬೋದು, ಬ್ಯಾಕಲ್ಲಿ ಸ್ಟಿಚ್ ಮಾಡೋದಾಗಿ ತಪ್ಪು ಮಾಡಿರ್ತೀರ. 1/4 ಇಂಚೆಲ್ಲ ಬಂದರೆ ನೀವು ಏನೂ ತಲೆ ಕೆಡಿಸ್ಕೊಳ್ಬೇಡ, ಕಟ್ ಮಾಡಿ ಸ್ವಲ್ಪ ತೆಗೆದ್ಬಿಟ್ಟು ನೀವು ಸ್ಲೀವನ್ನು ಅಟ್ಯಾಚ್ ಮಾಡ್ಬೋದು. ನಾವು ಬ್ಲೌಸ್ ಸ್ಟಿಚ್ ಮಾಡುವಾಗ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್, ನೋಡ್ಕೊಬೇಕು. ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಬ್ಲೌಸು ಕರೆಕ್ಟಾಗಿ ಬರೋದಿಲ್ಲ. ಇಂಪಾರ್ಟೆಂಟಾಗಿ ಸೈಡ್ ಫಿಟ್ಟಿಂಗ್ ಆಗಿರುತ್ತೆ. ಈಗ ನಾವು ಈ ಬ್ಲೌಸಿಗೆ ಹೆಮ್ಮಿಂಗ್ ಅಥವಾ ಪೈಪಿಂಗನ್ನು ಕೊಡ್ಬೋದು. ಯಾವ ರೀತಿ ಅಂತ ಹೇಳ್ಬಿಟ್ಟು ಏನೇನು ಮೆಥಡ್ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸೈಡ್ ಫಿಟ್ಟಿಂಗ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನೀಗ ಬ್ಲೌಸಿಗೆ ಪೈಪಿಂಗ್ ಕೊಡೋದಕ್ಕೆ ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸಿಗೆ ಪೈಪಿಂಗ್ ಕೊಡೋದಕ್ಕೆ ಮುಖ್ಯವಾಗಿ ನೀವು ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೊಬೇಕು. ಕ್ರಾಸಾಗಿ ಕಟ್ ಮಾಡ್ಕೊಂಡಿಲ್ಲ ಪೈಪಿಂಗಿಗೆ ಅಂದರೆ ನೀಟಾಗಿ ಪೈಪಿಂಗ್ ಬರೋದಿಲ್ಲ. 1/4 ಇಂಚಿಗೆ ಮಾರ್ಕ್ ಮಾಡಿ, ನೀವೇನಾದರೂ ಬಿಗಿನರ್ಸ್ ಮಾಡ್ತಾಯಿದ್ರೆ ಸ್ಟ್ರೈಟಾಗಿ 1/4 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡಿ. ನೋಡಿ ಕ್ರಾಸಲ್ಲಿ ಕಟ್ ಮಾಡ್ಕೊಬೇಕು, ಅಂದರೆ 1/4 ಇಂಚಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕ್ರಾಸಲ್ಲಿ ಕಟ್ ಮಾಡಿಕೊಂಡ್ರೆ ಪೈಪಿಂಗು ನೀಟಾಗಿ ಬರುತ್ತೆ. ಇದು ಥ್ರೆಡ್ ಪೈಪಿಂಗ್ ಅಲ್ಲ, ನಾರ್ಮಲ್ ಪೈಪಿಂಗು, ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಲೈನಿಂಗಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. 1/4 ಇಂಚಿಗೆ ಕಟ್ ಮಾಡಿಕೊಂಡು ನೀವು ನೋಡಿ ಈ ತುದಿ ಈ ಕಡೆ ಬರಬೇಕು, ಒಂದೇ ಕಡೆ ಬರಬಾರ್ದು. ಹಾಗೆ ನೋಡಿ ಫ್ರೆಂಡ್ಸ್, ಈ ತುದಿ ಕರೆಕ್ಟಾಗಿ ಆ ಕಡೆ ಈ ಕಡೆ ಕೊಟ್ಟಾಗ ಪೈಪಿಂಗ್ ಕೊಡೋದಕ್ಕೆ ಕ್ರಾಸಲ್ಲಿ ಯಾವುದೇ ಥರ ನೆರಿಗೆ ಬರೋದಿಲ್ಲ, ಕರ್ವು ನೀಟಾಗಿ ತಿರುಗತ್ತೆ. ನೋಡಿ ಫ್ರೆಂಡ್ಸ್, ಈಗ ತುದಿ ಸ್ವಲ್ಪ ಮಡಚಿ ಹೊಲ್ಕೊಳ್ಳೋಣ. ಪೈಪಿಂಗಿಗೆ ನಾರ್ಮಲ್ ಪೈಪಿಂಗು ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ವ್ಯೂವರ್ಸ್ ಕೇಳಿದರು ಪೈಪಿಂಗ್ ಕೊಡೋದು ಯಾವ ರೀತಿ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಇವತ್ತು ಪೈಪಿಂಗ್ ಮಾಡೋದನ್ನು ಸ್ವಲ್ಪ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸ್ಪೀಡಲ್ಲಿ ಹೊಲ್ದಿರೋದ್ರಿಂದ ಸ್ವಲ್ಪ ದಾರ ಕಟ್ಟಾಗ್ಬಿಡ್ತು ಫ್ರೆಂಡ್ಸ್. ಈಗ ನೋಡಿ ತುದಿ ಸ್ವಲ್ಪ ಮಡಚಿಬಿಟ್ಟು ಈ ರೀತಿ ಹೊಲ್ಕೊಬೇಕು. ತುಂಬ ಏಜ್ ಆಗಿರೋ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಡೀಪ್ ಇಲ್ಲ, ಹಾಗಾಗಿ ಜಾಸ್ತಿ ಕ್ರಾಸ್ ಬಟ್ಟೆ ಏನು ಬೇಡ. ನೋಡಿ ಈ ರೀತಿ ತುದಿಗೆ ಫಸ್ಟು ಗಂಟನ್ನು ಹಾಕಿ ಫುಲ್ ಬ್ಲೌಸಿಗೆ ನಾವು ಕ್ರಾಸ್ ಬಟ್ಟೆ ಮಾಡಿ ಹೊಲಿದಿದ್ವಲ್ಲ ಅದನ್ನು ಕುತ್ತಿಗೆ ಪಟ್ಟಿಗೆ ಕೊಟ್ಕೊಬೇಕು. ಸೇಮ್ ಕಲರ್ ಮ್ಯಾಚಿಂಗ್ ಸಿಕ್ಕಿರೋದ್ರಿಂದ ನಾನು ಗ್ರೀನ್ ಬಟ್ಟೆ ಅದರಲ್ಲೇ ಪೈಪಿಂಗ್ ಕೊಡ್ತಾ ಇದ್ದೆ ಫ್ರೆಂಡ್ಸ್. ಬಟ್ಟೆನ ತುಂಬ ಎಳಿಬಾರ್ದು, ನಾರ್ಮಲಾಗಿ ಬ್ಲೌಸ್ ಮೇಲೆ ಇಟ್ಕೊಳ್ತಾ ಬರಬೇಕು. ಬಟ್ಟೆನ ಎಳೆದ್ರೆ ಪೈಪಿಂಗು ನೆರಿಗೆ ಜಾಸ್ತಿ ಬರುತ್ತೆ, ಕರುವಲ್ಲೆಲ್ಲ ತಿರುಗಲ್ಲ. ಎಕ್ಸ್ಟ್ರಾ ಕಚ್ಚನ್ನು ಹಾಕ್ಕೊಂಡು ನಾವೀಗ ಪೈಪಿಂಗನ್ನು ನೀಟಾಗಿ ಕೊಟ್ಕೊಳ್ಳೋಣ ಫ್ರೆಂಡ್ಸ್. ಪೈಪಿಂಗ್ ತುಂಬ ಈಸಿಯಾಗಿರುತ್ತೆ, ಸ್ವಲ್ಪ ಟಿಪ್ಸನ್ನು ಫಾಲೋ ಮಾಡಿ ಪೈಪಿಂಗನ್ನು ಮಾಡಬೇಕಾಗತ್ತೆ. ನೋಡಿ ಈಗ ಕಚ್ ಆದ್ರ ಮೇಲೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಕೊಡಬೇಕು. ನೋಡಿ ಫ್ರೆಂಡ್ಸ್, ಪೈಪಿಂಗು ಸ್ಟಿಚ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಎಡ್ಜಲ್ಲೇ ಸ್ಟಿಚಿಂಗ್ ಬರಬೇಕು. ನಾವು ಪೈಪಿಂಗ್ ಮೇಲೆ ಸ್ಟಿಚಿಂಗ್ ಬಂತು ಅಂದರೆ ಪೈಪಿಂಗ್ ಆಗಲ್ಲ, ಅದು ಎಡ್ಜ್ ಮೇಲೇ
ಕರೆಕ್ಟಾಗಿ ಸ್ಟಿಚಿಂಗ್ ಬಂದಾಗ ಪೈಪಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ. ಕರ್ವಲ್ಲೆಲ್ಲ ಕರೆಕ್ಟಾಗಿ ಕೈ ತಿರ್ಸಿ ಕೊಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಪೈಪಿಂಗನ್ನು ಕೊಡ್ತಾ ಹೋಗಿ. ಪೈಪಿಂಗ್ ಮಾಡೋದ್ರಿಂದ ಟೈಮ್ ತುಂಬ ಸೇವ್ ಆಗುತ್ತೆ. ಯಾಕಂದರೆ ಹೆಮ್ಮಿಂಗ್ ಅಂದರೆ ನಾವು ಹೆಮ್ಮಿಂಗ್ ಮತ್ತೊಂದು ಸರಿ ಮಾಡಬೇಕಾಗತ್ತೆ. ಪೈಪಿಂಗ್ ಕೊಟ್ಟರೆ ಚೆನ್ನಾಗೂ ಕಾಣ್ತಾ ಇರುತ್ತೆ ಮತ್ತು ಕೆಲಸನೂ ಕಡಿಮೆ ಆಗುತ್ತೆ. ಆರಾಮಾಗಿ ನಾವು ಸಾದಾ ಬ್ಲೌಸ್ಗೆ ಪೈಪಿಂಗನ್ನು ಕೊಡ್ಬೋದು, ಲೈನಿಂಗ್ ಬ್ಲೌಸ್ಗೂ ಕೊಡ್ಬೋದು. ಫಸ್ಟು ನೀವು ಫ್ರಂಟು ಬ್ಯಾಕು ಎಲ್ಲ ಪೈಪಿಂಗ್ ಕೊಟ್ಟು ಕಲ್ತ್ಕೊಂಡ್ರೆ ಈ ಕರ್ವಲ್ಲೆಲ್ಲ ನೀಟಾಗಿ ಪೈಪಿಂಗ್ ಬರುತ್ತೆ. ಎಡ್ಜಲ್ಲಿ ಈ ರೀತಿ ಗಂಟು ಹಾಕಿ ಪೈಪಿಂಗನ್ನು ಎಂಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಕರ್ವಲ್ಲೆಲ್ಲ ನೀಟಾಗಿ ತಿರುಗಿದೆ. ಫ್ರೆಂಡ್ಸ್, ಈ ಬ್ಲೌಸ್ ಸ್ಟಿಚ್ ಮಾಡ್ತಾ ನಿಮಗೆ ಹೇಳಿರೋ ಟಿಪ್ಸ್ ಎಲ್ಲ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿರ್ತೀನಿ. ಉಪಯೋಗ ಅನಿಸಿದರೆ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.